ಕೆವಿಯಾಡ್ ಇವರ ವತಿಯಿಂದ ನಾನು ಹೇಳೋದಿಷ್ಟೇ. ಮೊದಲನೇದಾಗಿ ನಮ್ಮ ಎಣ್ಣೆ ಬಳಕೆಯನ್ನು ಮಾಡಿ ಅಂತ ಗ್ರಾಹಕರಿಗೆ ಯಾಕೆ ನಾವು ಒತ್ತಾಯ ಮಾಡ್ತೀವಿ ಅಂತಂದರೆ, ಆರೋಗ್ಯಪೂರ್ವಕವಾಗಿರೋದ್ರಿಂದ ಮತ್ತು ಸ್ವಚ್ಛತೆ ಇರೋದ್ರಿಂದ ಮತ್ತು ಯಾವುದೇ ಕಲಬೆರಕೆ ಇಲ್ಲದಿರೋದ್ರಿಂದ ಇದು ಆರೋಗ್ಯವಂತರಾಗಿ ಬಾಳೋಕ್ಕೆ ಅವಕಾಶಗಳಿದ್ದಾವೆ. ಮೊದಲನೇದಾಗಿ ಕೊಬ್ಬರಿ ಎಣ್ಣೆ ಇದು 100ಕ್ಕೆ 100 ಸಾಚತನ ಇರುತ್ತೆ. ಇದನ್ನು ಅಡಿಗೆಗೆ ಬಳಸ್ತಾ ಇದ್ದಾರೆ ಈಗಾಗಲೇ ನಮ್ಮ ಕಡೆ. ಫುಲ್ ಅಡಿಗೆಗೆ ಹೋಗ್ತಾ ಇದೆ ಇದು, ತಲೆಗಲ್ಲ ಅಡಿಗೆಗೆ ಹೋಗ್ತಾ ಇದೆ. ತಲೆಗೆ ಹಾಕೊಂಡ್ರೆ ಇನ್ನೂ ಒಳ್ಳೆಯದೇ. ಯಾವ ಕೆಮಿಕಲ್ಲು, ಯಾವ ಬಾಟ್ಲಿ, ಯಾವ ಇದನ್ನು ಕೇಳದೆ ಇದನ್ನು ಉಪಯೋಗಿಸಿ ನಿಮಗೆ ಗೊತ್ತಾಗುತ್ತೆ. ಈ ಎರಡನೇದಾಗಿ ಈ ಶೇಂಗಾ ಎಣ್ಣೆ. ಈ ಶೇಂಗಾ ಎಣ್ಣೆ ಟೇಸ್ಟಿಗೆ ತುಂಬ ಒಳ್ಳೆಯದು, ತುಂಬ ರುಚಿಕರವಾಗಿರುತ್ತೆ ಅಡಿಗೆ. ಅದು ಆ ನಂತರ ಇದು ಸೂರ್ಯಕಾಂತಿ ಎಣ್ಣೆಯಲ್ಲಿ ಕೊಬ್ಬಿನಂಶ ಕಡಿಮೆ ಇರುತ್ತೆ. ನೀವೆಷ್ಟಾರು ಉಪಯೋಗಿಸಿ ತೊಂದರೆನೇ ಇಲ್ಲ. ಆ ನಂತರ ಈ ಹುಚ್ಚೆಳ್ಳೆಣ್ಣೆ ಇದಿದೆಯಲ್ಲ, ನೈಸರ್ಗಿಕವಾಗಿ ಮನುಷ್ಯನ ಬಾಡಿಯನ್ನು ಬಣ್ಣನೇ ಬದಲಾಯಿಸುವಂಥ ಶಕ್ತಿ ಈ ಎಣ್ಣೆಗಿದೆ. ನಿಜವಾಗಲೂ ಕೂಡ ಅದು ಏನಿದೆಯೋ ಅದರಲ್ಲಿ ಗೊತ್ತಿಲ್ಲ, ಅಷ್ಟು ಉತ್ಕೃಷ್ಟತೆಯನ್ನು ಪಡೆದಿದೆ. ದಯಮಾಡಿ ಇದನ್ನು ಹೆಣ್ಮಕ್ಳು ಗಂಡು ಮಕ್ಕಳು ಅನ್ನೋದು ರೀತಿ ಪ್ರತಿಯೊಬ್ಬರು ಕೂಡ ಉಪಯೋಗಿಸಿದರೆ ಒಳ್ಳೆಯದಾಗುತ್ತೆ. ಚರ್ಮ ಕಾಂತಿಯಿಂದ ಬರುತ್ತೆ. ಸ್ಮರ್ಮ್ಸ್ ಓಪನ್ ಆಗ್ತವೆ. ಇದರಲ್ಲಿ ಕೂದಲಿನ ಒಂದು ರಂಧ್ರಗಳಿದಾವಲ್ಲ, ಇದು ಓಪನ್ ಆಗೋಂಥ ಶಕ್ತಿ ಇದೆ. ಬೆವರು ನಿಲ್ಲಲ್ಲ. ಹಾಗಾಗಿ ಈ ಎಣ್ಣೆನ ಎಷ್ಟು ಸಾಧ್ಯನೋ ಅಷ್ಟು ಉಪಯೋಗಿಸಿ. ಇದು ಪುಟ್ಟೆಳ್ಳೆಣ್ಣೆ. ಇದ್ರ ಮಹಿಮೆ ಏನು ಅಂದರೆ, ಯಾವುದೇ ಕೀಲು ನೋವಿರಲಿ, ಯಾವುದೇ ಮಂಡಿ ನೋವಿರಲಿ, ಯಾವುದೇ ಕಾಲು ನೋವಿರಲಿ, ಇದನ್ನು ಹಚ್ಚಿ ಬೆಳಿಗ್ಗೆ ಬಿಸಿನೀರು ಹಾಕಿಬಿಟ್ರೆ ಸ್ವಲ್ಪ ಸರಿವಿ ಮಂಗ ಮಾಯ ಆಗುತ್ತೆ. ನೋವುಗಳು, ಕೀಲು ನೋವಿಗೆ ಹೇಳಿ ಮಾಡಿಸಿದಂಥ ಒಂದು ಎಣ್ಣೆ. ತಿನ್ನೋಕ್ಕೂ ಕೂಡ ಉಪಯೋಗಿಸ್ತಾರೆ, ಎಲ್ಲದಕ್ಕೂ ಉಪಯೋಗಿಸ್ಬೋದು. ಆದರೆ ಕೀಲು ನೋವಿಗೆ ಅಗತ್ಯವಾಗಿ ಕೆಲವರು ಇದನ್ನು ಬಳಸ್ತಾರೆ. ಖಂಡಿತ ನೀವು ಒಂದು ಸಾರಿ ಪ್ರಯೋಗಾರ್ಥಕ್ಕೆ ನೋಡಿ, ತುಂಬ ಒಳ್ಳೆಯದಾಗುತ್ತೆ. ಇನ್ನು ಹರಳೆಣ್ಣೆ ತಲೆಗೆ ತಂಪು ಅಂತ ಮೊದಲಿಂದಲೂ ಗಾದಿ ಇದೆ. ಇದನ್ನು ಹಚ್ಚಿದರೆ ಬಿಸಿಲಲ್ಲಿ ಓಡಾಡೋರಿಗೆ ತುಂಬ ಇದಾಗುತ್ತೆ. ಮೈಗೆ ಸರಿಕೊಂಡು ಸ್ನಾನ ಮಾಡಿದರೆ ಮೈ ಹಗುರವಾಗುತ್ತೆ. ಆಮೇಲೆ ಯಾವುದೇ ಚರ್ಮ ರೋಗ ವ್ಯಾಧಿಗಳು ಬರೋದಿಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟ. ನಾವು ನಬಾರ್ಡ್ ಮತ್ತು ಭೂಮಿ ಸಂಸ್ಥೆ ವತಿಯಿಂದ ಒಂದು ಪ್ರಾಜೆಕ್ಟನ್ನು ಕೊಟ್ಟಿದ್ದರು. 3 ವರ್ಷ ಕಾಲಾವಧಿ ಇತ್ತು. ಹೌದಾ, ಆ ನಂತರ ನಬಾರ್ಡ್ನವರು ಅಷ್ಟಕ್ಕೆ ಕ್ಲೋಸ್ ಮಾಡಿದರು. ನಾವು ರೈತರನ್ನ ಬೇರೆ ಬೇರೆ ಜಾಗಗಳಿಗೆ ಕರ್ಕೊಂಡೋಗಿ ಅವರಿಗೆ ಉತ್ತಮವಾದ ವ್ಯವಸ್ಥಿತವಾದ ಕೃಷಿಯನ್ನು ತೋರ್ಸೋಕ್ಕೆ ಕಾಲಹರಣ ಆಯಿತು. ಅಷ್ಟರಲ್ಲಿ ನಬಾರ್ಡ್ನವರು ವಾಪಸ್ ತಗೊಂಡ್ರು. ನಾವು ಮುಂದೇನು ಮಾಡಬೇಕು ಅನ್ನೋ ಯೋಚನೆ ಬಂದಾಗ ನಮ್ಮ JP ಸರ್ ಅವರು ಒಬ್ಬರು ಇದ್ದಾರೆ, ನಮಗೆ ಮಾರ್ಗದರ್ಶಕರು. ಅವರು ಗಾಣ ಮಾಡಿಬಿಡೋಣ ಗೌಡ್ರೆ, ಎಲ್ಲರಿಗೂ ಆರೋಗ್ಯಕ್ಕೆ ಉತ್ತಮವಾದಂಥ ಒಂದು ಅಂಶ ಅದು ಅಂತ ಹೇಳಲಾಗಿ ಅದನ್ನು ಪ್ರಾರಂಭ ಮಾಡಿದ್ವು. ಕೇವಲ 85,000 ರೂಪಾಯಿ ದುಡ್ಡು ಇಟ್ಕೊಂಡು ನಾವು ಇದನ್ನು ಪ್ರಾರಂಭ ಮಾಡಿದ್ವು. ಇವತ್ತು ನಾವು 50 ಲಕ್ಷ ಮೇಲೆ ನಾವು ಟ್ರಾನ್ಸ್ಲೇಷನ್ನ ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ಕಾರಣ ಏನು? ನಾವಿಲ್ಲಿ 17 ಜನ ಡೈರೆಕ್ಟರ್ಗಳಿದ್ದೀವಿ. 3 ಗ್ರಾಮ ಪಂಚಾಯಿತಿ, 13 ಗ್ರಾಮ. ಇದರಲ್ಲಿ ಸದಸ್ಯರು 900 ಚಿಲ್ಲರೆ ಜನ ಸದಸ್ಯರಿದ್ದಾರೆ. ಹಾಗೆಯೇ 2,000 ಚಿಲ್ಲರೆ ರೈತ ಕುಟುಂಬಗಳಿದ್ದಾವೆ. ಇದನ್ನೆಲ್ಲ ಪರಿಗಣಿಸಿ ನಮ್ಮ ರೈತರು ಬೆಳೆದಂಥ ಒಂದು ಏನು ಈ ಧಾನ್ಯಗಳಿದ್ದಾವೆ, ಇದನ್ನೇ ಇಲ್ಲಿ ತಗೊಂಡು ನಾವು ಇಲ್ಲಿ ಅವರಿಗೆ ನಾವು ಅನುಕೂಲಕರವಾದ ವಾತಾವರಣನ ಮೂಡಿಸ್ಬೇಕು ಅನ್ನೋ ಗುರಿ ಇಟ್ಕೊಂಡು ಮೊದಲನೇದಾಗಿ ನಾವು ಮೆಕ್ಕೆಜೋಳನ ನಮ್ಮ ರೈತರಿಗೆ ಜೋಳ, ರಾಗಿ, ಪ್ರತಿಯೊಂದು ಕೆಲವಾರು ಬೆಳೆಗಳ ಧಾನ್ಯಗಳನ್ನು ತಂದುಕೊಟ್ಟು ನಾವು ಅಂದರೆ ಫ್ರೀಯಾಗಿ ಕೊಡ್ತಾಯಿದ್ದು. ಅವರು ಬೆಳೆದು ನಮಗೆ ಕೊಟ್ಟಾಗ ಆ ದುಡ್ಡನ್ನು ನಾವು ಬ್ಯಾಗಿಂದು ಏನು ಜೋಳದ ದುಡ್ಡಿದೆ ಅಥವಾ ಧಾನ್ಯದ ದುಡ್ಡಿದೆ ಅದನ್ನು ತೊಗೊಳ್ತಾ ಇದ್ದು ರೈತರಿಗೆ ಅನುಕೂಲ ಆಗೋದು. ಮತ್ತು ಅವರು ನಮಗೆ ಮಾರಾಟ ಮಾಡಿದಾಗ ಅವತ್ತೇ ಅವರಿಗೆ ಚೆಕ್ಕನ್ನು ಕೊಡ್ತಾಯಿದ್ದು. ಒಂದು ದಿನವೂ ಕೂಡ ನಾವು ಮಿಸ್ ಮಾಡಿದ್ದೇ ಗೊತ್ತಿಲ್ಲ.
ಹಾಗಾಗಿ ಜನಕ್ಕೆ, ನಮ್ಮ ಸುತ್ತಮುತ್ತ ಹಳ್ಳಿ ಜನಕ್ಕೆ ನಮ್ಮ ಮೇಲೆ ಒಳ್ಳೆಯ ನಂಬಿಕೆ ಬಂತು. ಇದಕ್ಕೆಲ್ಲ ಕಾರಣೀಭೂತರಾಗಿ ನಮ್ಮ ಮ್ಯಾನೇಜರು ನಾರಾಯಣ ಅವರು ಶ್ರಮ ಮತ್ತು ಅವರ ಅನುಯಾಯಿಗಳು ಕೂಡ ಅಷ್ಟೇ ಕಷ್ಟಪಟ್ಟು ಇಲ್ಲಿ ಕೆಲಸನ ನಿರ್ವಹಿಸ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಈ JP ಸರ್ ಕೂಡ ಅವ್ರ ಮಾರ್ಗದರ್ಶನ ಕೂಡ ಅತಿ ಮುಖ್ಯವಾಗಿರುತ್ತೆ. ಹಾಗೆಯೇ ನಾವು ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ, ಪುಟ್ಟೆಳ್ಳೆಣ್ಣೆ, ಹರಳೆಣ್ಣೆ ಈ 6 ಥರದ ಈ ಎಣ್ಣೆ ಪದಾರ್ಥಗಳನ್ನು ಶುದ್ಧವಾದ ರೀತಿಯಲ್ಲಿ 100ಕ್ಕೆ 100 ಶುದ್ಧವಾದ ರೀತಿಯಲ್ಲಿ ತಯಾರಿಸಿ ಈಗಾಗಲೇ ಜನಮನ್ನಣೆ ಪಡೆದಿರತಕ್ಕಂಥ ಉತ್ಕೃಷ್ಟವಾದಂಥ ಮತ್ತು ಬಲಿಷ್ಠವಾದಂಥ ಒಂದು ಎಣ್ಣೆ ಅಂದರೆ ಅತಿಶಯೋಕ್ತಿ ಆಗೋದಿಲ್ಲ. ಹಾಗಾಗಿ ಇದರ ವ್ಯಾಪಾರ ವಹಿವಾಟುಗಳು ಜಾಸ್ತಿ ಆಗ್ತಾ ಇದೆ. ನಾವೇ ತಯಾರು ಮಾಡೋದು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ. ಯಾಕೆ ಅಂತಂದರೆ ಇಲ್ಲಿ ಕರೆಂಟ್ ಪ್ರಾಬ್ಲಮ್ ಇರುತ್ತೆ, ಜನ್ರೇಟ್ರ್ ತಂದ್ರೂ ಕೂಡ ಸ್ವಲ್ಪ ಹೆಚ್ಚಾಗಿ ಖರ್ಚು ಬರುತ್ತೆ. ಹೀಗಾಗಿ ಇದ್ರ ಜೊತೆಗೆ ನಾವು ಎಣ್ಣೆಯಲ್ಲಿ ಬರ್ತಕ್ಕಂಥ ಒಂದು ಏನು ಹಿಂಡಿ ಇದೆ ಅದನ್ನು ಕೂಡ ಈ ದನಕರುಗಳಿಗೆ ನಾವು ಮಾರಾಟ ಮಾಡ್ತಾಯಿದ್ದೀವಿ. ಇದರಲ್ಲಿ ಹೆಚ್ಚಿನ ಉತ್ಪನ್ನನೂ ಕೂಡ, ಹಾಲು ಅಭಿವೃದ್ಧಿಯೂ ಕೂಡ ಕಂಡಿದೆ ಅಂತೇಳಿ ಗ್ರಾಹಕರು ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಅತಿ ಶ್ರದ್ಧೆಯಿಂದ ಮಾಡ್ತಕ್ಕಂಥ ಇಲ್ಲೇ ನಮ್ಮ ಸಹೋದ್ಯೋಗಿಗಳು, ಅವರಿಗೆ ನಾವು ಧನ್ಯವಾದನ ಹೇಳಬೇಕಾಗುತ್ತೆ. ಯಾಕೆಂದರೆ ನಾನು ಅಧ್ಯಕ್ಷ, ನನ್ನ ಹೆಸರು ಸಿದ್ಧಲಿಂಗೇಗೌಡ ಅಂತೇಳಿ 10 ವರ್ಷ ಕಾರ್ಯನಿರ್ವಹಿಸಿದೆ. ಉನ್ನತ ಮಟ್ಟದಲ್ಲಿ ಇದನ್ನು ಬೆಳೆಸಬೇಕು ಅನ್ನೋ ಮನಸ್ಸಿತ್ತು. ಹಾಗಾಗಿ ನಾವು ಮತ್ತು ರೈತರ ಬಾಂಧವರಿಗೆ ಈ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡಿಂದ ಬೆಂಗಳೂರು ಅಲ್ಲಿಂದ ಉಚಿತವಾಗಿ ಗೊಬ್ಬರನ 4 ವರ್ಷ ವಿತರಣೆ ಮಾಡಿದ್ವಿ, ಉಚಿತವಾಗಿ. ಹಾಗಾಗಿ ಇಲ್ಲಿ ರೈತರ ಪರವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ರೈತರು ಕೂಡ ನಮ್ಮನ್ನು ಹುರಿದುಂಬಿಸ್ತಾ ಇದ್ದಾರೆ. ಈ ಒಂದು ಎಣ್ಣೆ ಪದಾರ್ಥಗಳನ್ನು ಸರ್ವರೂ ಉಪಯೋಗಿಸಿ ಆರೋಗ್ಯವಂತರಾಗಿ ಇರಬೇಕು ಅಂತ ಮನವಿ. ಇದಕ್ಕೆ ನಾವು ಅತಿಯಾಗಿ ಪ್ರಚಾರನೇ ಕಡಿಮೆ ಆಗಿದೆ ನಮಗೆ. ಹಾಗಾಗಿ ಇದನ್ನು ಉಪಯೋಗಿಸೋರು ಮಾತ್ರ ಇದನ್ನು ಎಡೆ ಬಿಡದೆ ತಗೊಳ್ತಾ ಇದ್ದಾರೆ. ದೂರದಿಂದ ಬಂದು ತಗೊಂಡೋಗ್ತಾರೆ. ಹತ್ತಿರದವರು ಸ್ವಲ್ಪ ಬೆಲೆ ಜಾಸ್ತಿ ಅಂತೇಳಿ ಅನುಮಾನ ಮಾಡ್ತಾಯಿದ್ದಾರೆ. ಬೆಲೆ ಜಾಸ್ತಿ ಆಗಲೇಬೇಕು. ಯಾಕೆ ಅಂತಂದರೆ ನಾವು ಯಾವುದೇ ಕಲ್ಮಶ ಇಲ್ದಲೆ, ಯಾವುದೇ ಒಂದು ಬೆರಿಕೆ ಇಲ್ದಲೆ ಮಾಡೋದ್ರಿಂದ ನಾವು ಸ್ವಲ್ಪ ಬೆಲೆ ಸ್ವಲ್ಪ ಮುಂದಿದೆ. ಆದರೆ ಆ ಗಲೀಜೆಲ್ಲ ಎಣ್ಣೆ, ಪ್ಯಾಕೆಟ್ ಎಣ್ಣೆ ಅವೆಲ್ಲ ತಿಂದು ಹಾಳಾಗೋದಕ್ಕಿಂತ ಈ ಉತ್ಕೃಷ್ಟವಾದ ಎಣ್ಣೆನ ಇದರಲ್ಲಿ ಅದು 2 ಲೀಟ್ರ್ ಖರ್ಚು ಮಾಡೋದ, ಇದು 1 ಲೀಟ್ರ್ ಸಾಕು. 1 ಲೀಟ್ರಿಗೆ ತೃಪ್ತಿ ಆಗುತ್ತೆ. ಪ್ರತಿಯೊಬ್ಬರು ಮನೆಯಲ್ಲಿ ತೃಪ್ತಿ ಪಡ್ಕೊತಾರೆ. ಒಂದು ಸಾರಿ ಇದರಲ್ಲಿ ಎಣ್ಣೆ ಮಾಡಿದಂಥ ಮಹಿಳೆಯರು ಬೇರೆ ಎಣ್ಣೆನ ಉಪಯೋಗಿಸೋಕ್ಕಲ್ಲ, ಬೇಡ ಅಂತಾರೆ. ಹಾಗಾಗಿ ನಮಗೆ ಜಾಸ್ತಿ ಬೇಡಿಕೆನೂ ಬರ್ತಾ ಇದೆ. ದಯಮಾಡಿ ತಾವೆಲ್ಲರೂ ಕೂಡ ಈ ಎಣ್ಣೆನ ಉಪಯೋಗಿಸಿ ಸದೃಢರಾಗಿರಿ, ಆರೋಗ್ಯವಂತರಾಗಿರಿ ಅಂತ ಹೇಳೋ ಮೂಲಕ ನಾನು ಈ ಒಂದು ಸಂಸ್ಥೆ ಪರವಾಗಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ಶ್ರೀ ಉದ್ಭವ ಗಣಪತಿ ಕೃಷಿಕರ ಸಂಘ KBR ಕಚೇರಿಯಿಂದ ನಾವು ಈ ಒಂದು ಸಿರಿಧಾನ್ಯದ ಬಗ್ಗೆ ಮಾತಾಡಲೇಬೇಕಾದಂಥ ವಿಚಾರ ಬಂದಿದ್ದರಿಂದ ನಾವು ಬೆಳವಾಡಿಯಲ್ಲೇ ಬೆಳವಾಡಿಯ ಶ್ರೀ ರವೀಂದ್ರ ಅವರು ಮುಂಚೂಣಿಯಲ್ಲಿದ್ದು ಈ ಒಂದು ಸಾವಯವ ಸಿರಿಧಾನ್ಯಗಳನ್ನು ಬಳಸಿ ಸುಮಾರು 23 ತರಹೆ ಧಾನ್ಯಗಳನ್ನು ಬೆಳೆಸಿ ಈ ತೃಪ್ತಿ ಸಿರಿಧಾನ್ಯ ಇದನ್ನು ತಯಾರಿಸಿ ನಮ್ಮ ಸಂಘಕ್ಕೆ ಅವರು ಕೊಡ್ತಾಯಿದ್ದಾರೆ. ನಾವು ಕೂಡ ಒಂದು ತಿಂಗಳಿಗೆ 30ರಿಂದ 40 ಪ್ಯಾಕೆಟ್ಸನ್ನು ಅವ್ರದ್ದು ಖರೀದಿ ನಾವು ವ್ಯಾಪಾರ ಮಾಡ್ತಾಯಿದ್ದೀವಿ. ತುಂಬ ಜನ ಅಪೇಕ್ಷೆ ಮಾಡ್ತಾರೆ. ಇದರ ಫಲವತ್ತತೆ ಏನು ಅಂತಂದರೆ ಇದರಲ್ಲಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸು,
ಮತ್ತು 38 ಥರ ಧಾನ್ಯಗಳು ಇರುತ್ತೆ. ಇದು ಬಿ ಪಿ, ಶುಗರು, ಗ್ಯಾಸ್ಟ್ರಿಕ್ಕು, ಮೂಳೆಗಳು, ಕೀಲು ನೋವಿಗೆ ಸಹಕಾರಿಯಾಗುತ್ತೆ ಅಂತ ಜನಗಳು ಅಭಿಪ್ರಾಯ ಬಂದಿದೆ. ಅದರಂತೆ ಇನ್ನು ಮುಂದೇನೂ ಕೂಡ ಇನ್ನೂ ತುಂಬ ತರಿಸ್ಕೊಂಡು ನಾವು ಅದನ್ನು ವ್ಯಾಪಾರ ಮಾಡಲಿಕ್ಕೆ ನಮ್ಮ ಸಂಘದವರು ತೀರ್ಮಾನಿಸಿದ್ದೇವೆ. ಈಗಲೂ ಕೂಡ ಮಾಡ್ತಾ ಇದ್ದೇವೆ. ಇದನ್ನು ಉಪಯೋಗಿಸಿದವರಿಗೆ ಖಂಡಿತವಾಗೂ ಕೂಡ ಕಾಯಿಲಾದಿಗಳು ಕಡಿಮೆಯಾಗಿ ಅವರು ಅಪಾರ ದಿವಸ ಬದುಕಕ್ಕೆ, ಬಾಳಕ್ಕೆ ಮತ್ತು ಆರೋಗ್ಯವಂತರಾಗಿರೋಕ್ಕೆ ನಾಂದಿಯಾಗುತ್ತೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಈ ಸಂಘದ ಅಧ್ಯಕ್ಷನಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಾವು ಅದು ಇದು ತಿನ್ನೋದಕ್ಕಿಂತ ಈ ಸಿರಿಧಾನ್ಯಗಳನ್ನು ಮೊರೆ ಹೋದರೆ ನಾವು 16 ವರ್ಷ ಬಾಳಿಕೆ ಬರ್ತೀವಿ ಮತ್ತು ನಮ್ಮ ಮಕ್ಕಳು ಮರಿಗೆ ಬುನಾದಿಯಾಗಿ ನಾವು ನಿಲ್ತೇವೆ, ಅವರ ಅಭ್ಯುದಯಕ್ಕೆ ನಾವು ನಾಂದಿ ಆಗ್ತೀವಿ ಅನ್ನೋ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಉದಾಸೀನ ಮಾಡಬೇಡಿ. ಯಾರು ಏನೇ ಹೇಳಿದ್ರೂ ಕೂಡ ಸಿರಿಧಾನ್ಯದ ಮುಂದೆ ಬೇರೆ ಯಾವ ಆಹಾರ ಪದಾರ್ಥಗಳು ಕೂಡ ಇಲ್ಲ, ಅದರಿಂದ ಪ್ರಯೋಜನವೂ ಇಲ್ಲ ಬೇರೆದು ಉಪಯೋಗಿಸಿದ್ರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಈ ಸಿರಿಧಾನ್ಯವನ್ನು, ಅದರಲ್ಲೂ ಕೂಡ ನಮ್ಮ ಏನು ಸಾವಯವ ಸಿರಿಧಾನ್ಯ ಇದೆಯಲ್ಲ, ನಾವು ಯಾವುದೇ ಕೆಮಿಕಲನ್ನು ಉಪಯೋಗಿಸದೆ ಆಹಾರ ಪದಾರ್ಥಗಳ ಮತ್ತು ಅವನ್ನು ಕೊಂಡು ಈ ಜನಗಳಿಗೆ ಇದನ್ನು ತಯಾರಿಸಿ ಸಪ್ಲೈ ಮಾಡೋದ್ರಿಂದ ಜನ ಕೈಗೆಟಕುವಂಥ ದರದಲ್ಲಿ ಸಿಗ್ತಾ ಇದೆ. ದಯಮಾಡಿ ಅದನ್ನು ಉಪಯೋಗಿಸಿ ನೀವು ಬಹುಕಾಲ ಬಾಳಿ ಅಂತೇಳಿ. ಈಗ ನಾವು ಇಲ್ಲಿ ಕುರುವರ ಬೂದಿಯ ಹ್ಯಾಂಡ್ ಪೋಸ್ಟ್ ಜಾಗದಲ್ಲಿ ಶ್ರೀ ಉದ್ಭವ ಗಣಪತಿ ಸುಸ್ಥಿರ ಕೃಷಿಕರ ಸಂಘದ ಕಚೇರಿಯಲ್ಲಿ ಇದ್ದೇವೆ. ಇಲ್ಲಿ ಕೂಡ ನಾವು ಗಾಣದ ಎಣ್ಣೆಯನ್ನು ತಯಾರಿಸುವ ಮೂಲಕ ಜನತೆಗೆ ಒಳ್ಳೆಯ ರುಚಿಕರವಾದ ಮತ್ತು ಪೌಷ್ಟಿಕಾಂಶವುಳ್ಳ ಮತ್ತು ಯಾವುದೇ ಕಲಬೆರಕೆ ಇಲ್ಲದ ಎಣ್ಣೆಯನ್ನು ತಯಾರು ಮಾಡಿ ಜನಗಳಿಗೆ ಮಾರಾಟ ಮಾಡ್ತಾಯಿದ್ದೀವಿ. ಹೊರಗಡೆ ನಾವು ಕೊಡೋದಾದರೆ ಅವರಿಗೆ ಸ್ವಲ್ಪ ದರದಲ್ಲಿ ಸ್ವಲ್ಪ ಸಬ್ಸಿಡಿ ಇರುತ್ತೆ. ಹೊರಗಡೆಯವರು ಕೂಡ ಈಗ ತುಂಬ ಬೇಡಿಕೆ ಇದೆ ನಮಗೆ. ಅದರಂತೆ ಈಗ ಈ ತೃಪ್ತಿ ಸಿರಿಧಾನ್ಯ ಇದನ್ನು ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ರವೀಂದ್ರ ಅವರು ಬೆಳವಾಡಿ ಗ್ರಾಮದಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಇದು ಕೂಡ ನಾವು ಅವರಿಂದ ನಾವು ಪಡೆದು ಇಲ್ಲೂ ಕೂಡ ನಾವು ಒಂದು 20-25 ಪ್ಯಾಕೆಟನ್ನು ಮಾರಾಟ ಮಾಡೋ ಗುರಿ ಹೊಂದಿದ್ದೀವಿ. ಮಾರಾಟ ಆಗ್ತಾ ಇದೆ, ಉತ್ಕೃಷ್ಟವಾಗಿದೆ ಅಂತೇಳಿ ಜನರ ಅಭಿಲಾಷೆನೂ ಕೂಡ ನಮಗೆ ಬಂದಿದೆ. ಹಾಗಾಗಿ ಇಂಥ ಸಿರಿಧಾನ್ಯವನ್ನು ನಾವು ಈ ಕೇಂದ್ರ ಸರ್ಕಾರದವರೇ ಗೌರವಿಸಿದ ಮೇಲೆ ಅದಕ್ಕಾಗಿ ಪುಷ್ಟಿ ಕೊಡ್ತಾ ಇದ್ದಾರೆ ಸರ್ಕಾರದವರು. ಅದರಂತೆ ಈಗ ನಾವು ಈ ಸಿರಿಧಾನ್ಯಗಳು ಮತ್ತು ನಾವೇನು ಈ ಸಾವಯವ ಬಗ್ಗೆ ನಾವು ಆರೋಗ್ಯ ಪೂರ್ಣವಾಗಿರಬೇಕು ಅಂತ ಅಂದ್ಕೊಂಡಿದ್ದೀವಿ, ಅದನ್ನೇ ಮೈಗೂಡಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಟ್ಟಿದ್ದೀವಿ. ಇಲ್ಲಿ ಈ ಸಂಘಕ್ಕೆ 13 ಗ್ರಾಮಗಳು ಸೇರ್ತವೆ, 3 ಪಂಚಾಯಿತಿ ವ್ಯಾಪ್ತಿ, 2000 ಚಿಲ್ಲರೆ ರೈತ ಕುಟುಂಬಗಳು ಇಲ್ಲಿ ಇದ್ದಾರೆ, 900 ಚಿಲ್ಲರೆ ಸದಸ್ಯರು ಕೂಡ ಇದ್ದಾರೆ. ಹೀಗಾಗಿ ಇದು ಉತ್ಕೃಷ್ಟವಾಗಿ ಬೆಳೀತಾ ಬಂದಂಥ ಒಂದು ಸಂಸ್ಥೆ ಶ್ರೀ ಉದ್ಭವ ಗಣಪತಿ ಕೃಷಿಕರ ಸಂಘ. ಇದನ್ನು ಪೋಷಣೆಗೋಸ್ಕರ ಸರ್ಕಾರ ನಮಗೆ ಈಗಾಗಲೇ ಹಲವಾರು ಕೃಷಿಕ ಸಲಕರಣೆಗಳನ್ನು ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿದೆ. ಸರ್ಕಾರಕ್ಕೆ ಧನ್ಯವಾದಗಳು. ಹಾಗೆಯೇ ಈ ನಮ್ಮ ಚಲನವಲನವನ್ನು ಗಮನಿಸಿ ನಮಗೆ ಮೊನ್ನೆ ತಾನೇ ಅವಾರ್ಡ್ ಬಂತು, ನ್ಯಾಷನಲ್ ಅವಾರ್ಡ್. ಆ ಅವಾರ್ಡಿಗೋಸ್ಕರ ಇಲ್ಲೇ ನೀವು ಫೋಟೋದಲ್ಲಿ ಕಾಣ್ಬೋದು. ನಾವು ಅದು ಸ್ವೀಕಾರ ಮಾಡಿದು ಅಲ್ಲಿ ಅಶೋಕ ಹೋಟ್ಲಲ್ಲಿ ನಮ್ಮನ್ನು ಕರೆದು ಗೌರವವಾಗಿ ನಮಗೆ ಅವಾರ್ಡನ್ನು ಕೊಟ್ಟು, ನಮಗೆ ಗೌರವವನ್ನು ಕೊಟ್ಟು ಪದಕವನ್ನು ಕೊಟ್ಟು ಕಳಿಸಿದರು. ಹೀಗೆ ನಾವು ಈಗಲೂ ಕೂಡ ಅದನ್ನೇ ಮುಂದುವರಿಸ್ತಾ ಇದ್ದೀವಿ. ನಾವು ಸಾವಯವಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೇವೆ. ಹಾಗಾಗಿ ಈ ಸಿರಿಧಾನ್ಯ ಏನು ಇದೆ, ತೃಪ್ತಿ ಸಿರಿಧಾನ್ಯ, ಅದನ್ನು ಕೂಡ
ನಾವು ಇಷ್ಟಪಟ್ಟಿದ್ದೀವಿ. ನಾವು ಕೂಡ ಅದನ್ನು ಮಾರಾಟ ಮಾಡ್ತಾಯಿದ್ದೀವಿ. ತುಂಬ ಜನ ಅಪೇಕ್ಷೆ ಪಟ್ಟು ಅದನ್ನು ಖರೀದಿಸ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಕೂಡ ಹೆಚ್ಚಿನ ವ್ಯಾಪಾರಕ್ಕೆ ಚಾಲನೆ ನೀಡಬೇಕು ಅಂತ ನಾವು ಕೂಡ ಉದ್ದೇಶಿಸಿದ್ದೀವಿ. ಅವರ ಸಹಕಾರನೂ ಕೂಡ ನಮಗೆ ಅಗತ್ಯ ಇರೋದ್ರಿಂದ ಅವ್ರ ಸಹಕಾರನೂ ನಾವು ಅಪೇಕ್ಷೆ ಮಾಡ್ತಾಯಿದ್ದೀವಿ. ಈ ಒಂದು ಸಿರಿಧಾನ್ಯ ಯಾಕಪ್ಪ ಉಪಯೋಗಿಸ್ಬೇಕು ಅಂತಂದರೆ, ಮನುಷ್ಯ ಸದೃಢ ಆಗಲು ಈಗಿನ ಪರಿಸ್ಥಿತಿ ಮತ್ತು ಪರಿಸರ ಎರಡೂ ಕೂಡ ಚೆನ್ನಾಗಿಲ್ಲದ ಕಾರಣ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಟ ಪರಿಣಾಮನ ಬೀರ್ತಾ ಇರೋದ್ರಿಂದ ಈ ಒಂದು ನಾವು ಏನು ಸಾವಯವ ಸಿರಿಧಾನ್ಯಕ್ಕೆ ನಾವು ಮೊರೆ ಹೋಗಿದ್ದೀವಿ. ಅದು ನಿಜವಾಗ್ಲೂ ಕೂಡ ಈಗ ಇಲ್ಲಿ ನಮ್ಮ ಏರಿಯಾದ ಜನತೆಗೆ, ರೈತರಿಗೆ ತುಂಬ ಸಹಕಾರಿಯಾಗಿದೆ. ಹಾಗೆಯೇ ನಮ್ಮ ಗಾಣದಿಂದ ಬರ್ತಕ್ಕಂಥ ಬರೀ ಎಣ್ಣೆ ಒಂದೇ ಅಲ್ಲ, ಅದರಲ್ಲಿ ಬರ್ತಕ್ಕಂಥ ಹಿಂಡಿ ಕೂಡ ಈ ಜಾನುವಾರುಗಳಿಗೆ ತುಂಬ ಉತ್ಕೃಷ್ಟವಾಗಿ, ಅದರಲ್ಲಿ ಯಾವುದೇ ಕಲಬೆರಕೆ ಇಲ್ಲದ ಒಂದು ಹಿಂಡಿಯನ್ನು ಕೂಡ ಇಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ. ಅದು ಕೂಡ ದನಕರುಗಳಿಗೆ ತುಂಬ ಸಹಕಾರಿ ಆಗ್ತಾ ಇದೆ ಅಂತೇಳಿ ಗ್ರಾಹಕರು ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ಒಂದು ದಿನವೂ ಕೂಡ 1 kg ಹಿಂಡಿ ಉಳಿಯಲ್ಲ, ಹಾಗೆ ಕ್ಯೂ ನಿಂತ್ಕೊಂಡು ತೊಗೊಂಡೋಗ್ತಾರೆ. ಸಂತೋಷಕರವಾದ ವಿಚಾರ. ಈ ಎಣ್ಣೆನೂ ಕೂಡ ನಾವು ನಮ್ಮ ಸ್ವಲ್ಪ ಪ್ರಚಾರ ಕಡಿಮೆ ಇದೆ, ಆದರೆ ಕ್ವಾಲಿಟಿ ಚೆನ್ನಾಗಿದೆ. ಕೆಲವರು ಮಾತ್ರ, ಗೊತ್ತಿದ್ದವರು ಮಾತ್ರ ಅದನ್ನು ಅಪೇಕ್ಷೆ ಮಾಡಿ ಕೊಳ್ಳುತ್ತಾ ಇದ್ದಾರೆ. ನಾವು ಚಿಕ್ಕಮಗಳೂರು, ಕಡೂರು, ಮೂಡಿಗೆರೆ ಇಂಥ ಕಡೆ ಎಲ್ಲ ನಾವು ಈಗ ಎಣ್ಣೆನ, ಬೇಲೂರು ಇಂಥ ಕಡೆ ಹಾಸನ್ನು ಎಲ್ಲ ಕೊಡ್ತಾಯಿದ್ದೀವಿ. ತುಂಬ ಗ್ರಾಹಕರು ಇಷ್ಟಪಡ್ತಾ ಇದ್ದಾರೆ. ಅದು ಮೊದಲು ಉಪಯೋಗಿಸಿದವರಿಗೆ ಮಾತ್ರ ಗೊತ್ತಾಗುತ್ತೆ ಅದರ ಪ್ರಭಾವ ಏನು ಅಂತೇಳಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಉದ್ಭವ ಗಣಪತಿ ಈ ಕೃಷಿಕರ ಸಂಘದಲ್ಲಿ ತಯಾರಾಗುವಂಥ ಈ ಎಣ್ಣೆಯನ್ನು ಖರೀದಿಸಿ ಅದನ್ನು ಆಹಾರ ಪದಾರ್ಥವಾಗಿ ಉಪಯೋಗಿಸಿ ಈ ಸಿರಿಧಾನ್ಯನೂ ಕೂಡ ಏನು ತೃಪ್ತಿ ಸಿರಿಧಾನ್ಯ ಅದನ್ನು ಕೂಡ ಉಪಯೋಗಿಸಿ ಪ್ರತಿಯೊಬ್ಬರು ಕೂಡ ಸದೃಢ ಆಗಬೇಕು ಅಂತ ನನ್ನ ಬಯಕೆ. ಸರ್ ಕ್ಲೋಸ್ ಮಾಡಿ.